ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಲೇಡಿ ಮನೆ ಬಾತ್ರೂಮ್ ಅಲ್ಲಿ ಕುಂತ್ಕೊಂಡು ಎಣ್ಣೆ ಸಿಗರೇಟ್ ಅದೆಲ್ಲ ಸೇದಿ ಹಂಗೆ ನಮ್ಮ ಮಕ್ಕದ ಮೇಲೆ ಒಗ್ಗೆ ಬಿಡ್ತಾವ್ರೆ. ಆಚ ಕಡೆ ಯಾರೋ ಬೆಲ್ ಹೊಡ್ದಂಗ್ ಆಯ್ತು. ಸೀದಾ ಹೋಗಿ ಓಪನ್ ಮಾಡಿ ನೋಡ್ತಾರೆ. ನೋಡಿದ್ರೆ ಅತ್ತೆ ಮಾವ ಮನೆಗ್ ಬಂದವ್ರೆ. ಅತ್ತೆ ಮಾವ ಬನ್ನಿ, ನಿಮ್ಗೋಸ್ಕರನೇ ವೈಟ್ ಮಾಡ್ತಾ ಇದ್ದೆ ಅಂತ ಆ ಹುಡುಗಿ ಹೇಳುತ್ತೆ. ಅತ್ತೆ ಏನೇ ಎಷ್ಟೊತ್ತು ಗಂಟ ಬೆಲ್ ಹೊಡಿಯೋದು, ಬಂದ್ ತೆಗಿಯಕ್ಕಾಗಲ್ವಾ? ಇಲ್ಲ ಅತ್ತೆ, ಒಳಗಡೆ ಪೂಜೆ ಮಾಡ್ತಾ ಇದ್ದೆ. ಒಳಗಡೆ ಏನ್ ಮಾಡ್ತಾ ಇರೋದು ನಿಮ್ಗೆ ಗೊತ್ತಲ್ಲ? ಅದಕ್ಕೆ ಮಾವನು ಅದಕ್ಕೆ ನನ್ನಮ್ಮ ಮನೆ ಫುಲ್ಲು ಹೊಗೆ ಆಗಿದೆ. ಹೌದು ಮಾವ ಕುತ್ಕೊಳ್ಳಿ ಅಂತೇಳಿ ಕುಂಡ್ರಿಸ್ತಾರೆ. ಅತ್ತೇನು ಕೇಳಿದ್ರು, ಎಲ್ಲೋದ ನಿನ್ ಗಂಡ ಅಂತ. ಇಲ್ಲತ್ತೆ, ಸ್ವಲ್ಪ ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತೆ, ಅದಕ್ಕೆ ಸಾಯಂಕಾಲ ಬೇಗ ಬನ್ರಿ ಅಂತ ಹೇಳಿದೀನಿ. ಯಾಕಂದ್ರೆ ನಮ್ಗೆ ಮದುವೆ ಆಗಿ ಇವತ್ತಿಗೆ 1 ವರ್ಷ ಆಯ್ತಲ್ಲ, ಆನಿವರ್ಸರಿ ಬೇರೆ ಇದೆ. ಅವರು ಹೇಳಿದ್ರು ಅತ್ತೆ, ಅಮ್ಮ ಅಪ್ಪ ಬರ್ತಾರೆ, ಫಸ್ಟ್ ಅವ್ರಿಗೆ ಊಟ ಹಾಕು, ಆಮೇಲೆ ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅತ್ತೆ. ಹೌದು, ನಿಮ್ಮಪ್ಪ ಅಮ್ಮ ಬಂದಿಲ್ವಾ? ಹ್ಞೂ ಅತ್ತೆ, ಅವ್ರನ್ನೂ ಕರೆದಿದ್ದೀನಿ, ನಿಮ್ದಾಗಿದ ತಕ್ಷಣ ಅವ್ರನ್ನ ಕರಿತೀನಿ, ಅವರು ಆನ್ ದಿ ವೇಲ್ ಬರ್ತಾವ್ರಂತೆ, ನೀವು ಬನ್ನಿ ಅತ್ತೆ ಫಸ್ಟ್ ಊಟ ಮಾಡಿ ಅಂತೇಳಿ ಅತ್ತೆ ಮಾವನ ಊಟ ಕುಂಡ್ರಿಸ್ತಾರೆ. ಫಸ್ಟ್ ಸ್ವೀಟ್ ಇಟ್ರು. ಅದಕ್ಕೆ ಅತ್ತೆ ಅವಳೆಲ್ಲ ಪಕ್ಕ ಬೇಕರಿಯಲ್ಲಿ ಬುಕ್ ಮಾಡಿದಾಳೆ. ತಿರ್ಗಾ ಚಿಕನ್ ಲೆಗ್ ಪೀಸು. ಆ ಊಟ ನೋಡಿ ಅವ್ರಿಗೆ ಶಾಕ್ ಆಗೋಯ್ತು. ಏನಪ್ಪಾ ಇಷ್ಟು ಸೂಪರ್ ಆಗಿ ಇವಳು ಅಡಿಗೆ ಮಾಡಿದಾಳಲ್ಲ ಅಂತ. ಅವ್ರ ಮಾವನ್ಗೆ ಆ ಬ್ಲೆಡ್ ಪಲ್ಯ ತುಂಬಾ ಇಷ್ಟ ಅಂತೆ, ಅದನ್ನು ಮಾಡಿಕ್ಕಿದ್ದಾರೆ. ಅತ್ತೆ 1 ನಿಮಿಷ, ನನ್ನ ಕೈಯಾರಿ ಇನ್ನೊಂದು ಮಾಡಿದೀನಿ, ಅದು ತುಂಬಾ ಸ್ಪೆಷಲ್ ಅತ್ತೆ ಅಂತೇಳಿ ಒಳಗಡೆ ಹೋಗ್ಬಿಟ್ಟು ವಡೆ, ಏನಕ್ಕೆ ಈ ವಡೆನ ಒಂಥರ ಸ್ಪೆಷಲ್ ಆಗಿ ತೋರಿಸ್ತಾರೆ, ನೋಡೋಣ ಇರಿ. ತಗೊಂಬಂದು ಊಟ ಎಲ್ಲ ಬಡಿಸಿದ್ರು. ಅತ್ತೆ ಮಾವನು ತಿನ್ನಕ್ಕೆ ಶುರು ಮಾಡ್ತಾರೆ. ತಿಂದಿಡ್ಗೆ ಸಖತ್ತು ಖುಷಿ ಆಗ್ಬಿಡ್ತಾರೆ. ಮಾವ ಬೇರೆ, ಈ ಅಡಿಗೆ ತಿಂದಿದ ತಕ್ಷಣ ನಮ್ಮ ಅಮ್ಮನ ಜ್ಞಾಪಕ ಬಂದ್ಬಿಡ್ತಮ್ಮ, ನನಗೆ ಸೂಪರ್ ಆಗಿ ಅಡಿಗೆ ಮಾಡಿದ್ಯಮ್ಮ ಅಂತೇಳಿ ಇಬ್ರು ಎಂಜಾಯ್ ಮಾಡಿ ತಿಂತಾವ್ರೆ. ಸೊಸೆನು ಆ ಕಡೆ ಕುತ್ಕೊಂಡು ಅತ್ತೆ ಮಾವ ತಿನ್ನೋದನ್ನ ನೋಡಿ ಖುಷಿ ಪಡ್ತಾವ್ರೆ. ಊಟ ಮಾಡ್ತಾ ಇರಲ್ಲ ಮಾವ ಇದ್ದಕ್ಕಿದ್ದಂಗೆ, ಏನಮ್ಮ ನೀನೊಂದು ಸಿಂಗರ್ ಆಗ್ಬೇಕು ಅನ್ಕೊಂಡಿದ್ದೆ, ನಾನೊಂದ್ ಹೇಳ ಸಿಂಗರ್ ಗಿಂಗರ್ ಎಲ್ಲ ಬೇಡ, ಒಳ್ಳೆ ಅಡಿಗೆ ಭಟ್ರ ಬಿಡು, ನಿಮ್ ಯಜಮಾನನು ಸಖತ್ ಖುಷಿಯಾಗಿರ್ತಾನೆ, ನಿನ್ ಮನೇನು ಸಖತ್ತಾಗಿರ್ತದಮ್ಮ ಅಂತೇಳಿ ಮಾವ ಈ ಕಡೆ ಹೇಳ್ತಾರೆ. ಈ ಕಡೆ ಅತ್ತೇನು ಅವ್ರ ಗಂಡನ್ನ ಗುರಾಯಿಸ್ತಾ ಇದೆ. ನೋಡು, ಇಷ್ಟು ವರ್ಷ ಮಾಡಾಕ್ದೆ, ಈ ತರ ಒಂದ್ಸರಿ ಹೋಗಳಿದಾನ ನನಗೆ ಅಂತ ಗುರಾಯಿಸಿದ ತಕ್ಷಣ ಮಾವ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ರು. ಇವಾಗ ಆ ಹುಡುಗಿ ಬಗ್ಗೆ ನೋಡೋಣ ಬನ್ನಿ. ಅವರು ಅಡಿಗೆ ಭಟ್ರ ಬಿಡು ಅಂತ ಹೇಳಿದ್ರಲ್ಲ, ಹೌದು ಮಾವ ನೀವ್ ಹೇಳಿದ್ದು ಕರೆಕ್ಟೆ, ಒಳ್ಳೆ ಅಡಿಗೆ ಮಾಡಿ ನನ್ನ ಗಂಡನ್ಗೆ ಹಾಕಿ ನಮ್ಮ ಅತ್ತೆ ಹತ್ರ ಒಳ್ಳೆ ಸೊಸೆ ಅನ್ನಿಸ್ಕೊಂಡು, ನಮ್ಮ ಅಪ್ಪ ಅಮ್ಮನ ಹತ್ರ ಹೆಂಗೋ ನಿಮ್ದ್ಯಾಗ ಬಾಳ್ತಾವಳೆ ಅನ್ನಿಸ್ಕೊಂಡು ಮಕ್ಕಳನ್ನ ಸಾಕೊಂಡು ಜೀವನನ ಸಾಗಿಸ್ಬಿಟ್ಟು ಕೊನೆಗೆ ನಾನು ಸಾಯ್ಬೇಕು, ಕೊನೆಯಲ್ಲಿ ತಿರ್ಗಿ ನೋಡಿದ್ರೆ ಈ ಜೀವನ ನನಗೋಸ್ಕರ ಬಾಳದ್ನ ಇಲ್ಲ ನಿಮಗೋಸ್ಕರ ಬಾಳದ್ನ ಅಂತ ಬದುಕು ಬೇಕಾ ನನಗೆ ಅಂತ ಹೇಳಿದ ತಕ್ಷಣ ಮಾವ ಒಂಥರ ತಂಗಾಗ್ಬಿಡ್ತಾನೆ. ಇದೇನಮ್ಮ ಇವಳು ಟಕ್ಕಂತ ಅನ್ಬಿಡ್ಲಲ್ಲ ಅನ್ಬಿಟ್ಟು ಇದೆಲ್ಲ ಅನುಭವಿಸಿ ಸಖತ್ ಬೇಜಾರಾಗಿ ಒಂದಿನ ನ್ಯಾಣ ಹಾಕೊಳಕ್ಕೆ ಹೊಂಟೋದೆ. ನ್ಯಾಣ ಹಾಕೊಬೇಕಾದ್ರೆ ಒಂದು ಯೋಚನೆ ಬಂತು, ಹೌದು ನಾನ್ ಯಾಕೆ ನ್ಯಾಣ ಹಾಕೊಬೇಕು? ಜೀವನ ನಂದು, ಬದುಕು ನಂದು, ನನ್ನ ಇಷ್ಟ, ಹೆಂಗಾರು ಬದುಕ್ಬೋದು, ನನಗೆ ಅಡ್ಡ ಇರೋದು ಯಾರು? ಅವ್ರನ್ನ ತಾನೇ ಸಾಯಿಸ್ಬೇಕು. ಅದಕ್ಕೆ ಮಾವ ನಿಮ್ ಮಗ ಏನು ಆಫೀಸ್ ಎಲ್ಲ ಹೋಗಿಲ್ಲ, ಅವನ ಬೆಳಗ್ಗೆನೆ ಕೊಲೆ ಮಾಡ್ಬಿಟ್ಟೆ ಅಂತ ಹೇಳಿದ ತಕ್ಷಣ ಇನ್ನ ಶಾಕ್ ಆಗ್ಬಿಡ್ತಾರ ಅವರು. ಏನಪ್ಪಾ ಸೊಸೆ ಕರೆದು ಮನೇಲಿ ಊಟ ಹಾಕಿದ್ಲು ಅನ್ಕೊಂಡ್ರಲ್ಲ, ನೀವು ಊಟ ಮಾಡಿದ್ರಲ್ಲ, ನಿಮಗೂ ವಿಷ ಕೊಟ್ಟಿದೀನಿ ಒಂದು ಲುಕ್ ಕೊಡ್ತಾಳೆ. ಮಾವ ಅತ್ತೆಗೆ ಬರುತ್ತೆ ನೋಡ್ರಿ ಕೋಪ. ಅಲ್ಲ ಮಾವ, ನಾನ್ ಮಾಡಿದ್ ಕರೆಕ್ಟ್ ತಾನೆ, ನನ್ ಜೀವನ ಇವಾಗ ಹೆಂಗೂ 3 ಜನ ಹೊಂಟೋದ್ರಿ, ನಮ್ಮ ಅಪ್ಪ ಅಮ್ಮ ಅವ್ರನ್ನು ಸಾಯಿಸ್ಬಿಟ್ಟೆ ಅನ್ಕೊಳ್ಳಿ, ಆರಾಮಾಗಿ ಇರ್ಬೋದು, ಯಾರು ಕೇಳಿರಲ್ಲ ನನಗೆ ಅಂತ ಹೇಳಿದ ತಕ್ಷಣ ಆಗ್ಲೇ ಮಾವ ಎದೆ ಹಿಡ್ಕೊಂಡ್ಬಿಡ್ತಾರೆ. ಏನಮ್ಮ ಹೇಳ್ತಾ ಇದೀಯಾ ಅಂತ. ಈ ಕಡೆ ಅತ್ತೆ ಬೇರೆ ಸ್ವಲ್ಪ ನೀರ್ ಕೊಡೆ ಅಂತ ಹೇಳ್ತಾರೆ. ಅತ್ತೆ ಸಾಯೋ ಟೈಮಲ್ಲಿ ಏನಕ್ಕತ್ತೆ ನೀರ್ ನಿನಗೆ, 1 ನಿಮಿಷ ಹಂಗೆ ಇರು, ಸೈಲೆಂಟ್ ಆಗಿ ಹೋಗ್ಬಿಡ್ಬೋದು ಅಂತೇಳಿ ಒಂಥರ ಸೈಕೋ ತರ ಡ್ಯಾನ್ಸ್ ಆಡ್ತಾವಳೆ. ಆ ಕಡೆ ಅತ್ತೇನು ಏನ್ರಿ ಆಯ್ತು ಅಂತ ಗಂಡನ್ ಕೇಳ್ತಾವ್ರೆ. ಅದಕ್ಕೆ ಸೊಸೆ, ಸೂಪರ್ ಗಂಡ ಅಂತಿ ನೀವು, ನಿಮ್ ಮಗಲಿಗೆ ಅವ್ರಿಗೆ ತಡೆಯಕ್ಕಾಗಿಲ್ಲತ್ತೆ, ಅದಕ್ಕೆ ಅವರು ಹೊಂಟೋದ್ರು, ನೀನು ಹೋಗ್ ಸಾಯಿ ಅಂತ ಹಂಗೆ ತಳ್ತಾರೆ. ತಳ್ಬಿಟ್ಟು ಸೂಪರ್ ಆಗಿ ಒಂಥರ ಸೈಕೋ ತರ ಡ್ಯಾನ್ಸ್ ಆಡ್ತಾವ್ರೆ. ಆಚ್ ಕಡೆ ಬೆಲ್ ಹೊಡೆದ್ರು. ಯಾರಪ್ಪ ಅಂದ್ರೆ ಇವರಪ್ಪ ಅಮ್ಮ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ? ಸಖತ್ತಾಗಿತ್ತಲ್ಲ? ಓಕೆ, ಚೆನ್ನಾಗಿರೋ ಜೊತೆಲಿರಿ. ಬಾಯ್. ಇನ್ನೊಂದ್ ಮ್ಯಾಟ್ರು ಹೇಳದ್ ಮರ್ತೋದೆ, ಇಷ್ಟೊಂದು ಗಂಟೆ ಅವ್ರು ಊಟ ಮಾಡಿದ್ರಲ್ಲ, ಅದೆಲ್ಲ ಅವ್ರ ಮಗಂದೆ. ಅದಕ್ಕೆ ಅವರು ಅಷ್ಟು ಖುಷಿಯಿಂದ ತಿಂದಿದ್ದು, ಸ್ವಂತ ಮಗ ಅಲ್ವಾ. ಇನ್ನ ಅಪ್ಪ ಅಮ್ಮನಿಗೆ ಏನ್ ಕಾದಿದ್ಯೋ, ನೆಕ್ಸ್ಟ್ ಪಾರ್ಟ್ ಬರ್ಲಿ ನೋಡೋಣ.